ಯಾರು ಇಲ್ಲಣ್ಣ. ಯಾರು ಇಲ್ಲ, ಯಾಕೆ ನಮ್ಮ ಇಷ್ಟು ಬೇಡ ಚೆನ್ನಾಗಿತ್ತ ಸರ್. ಫಿಲ್ಮ್ ಮಾತ್ರ ಭಾಳ ಸೂಪರಾಗಿದೆ. ಲವ್ ಸ್ಟೋರಿ ಅಂತೂ ಮೆಚ್ಚಲೇಬೇಕು. ಯಾಕಂದರೆ ಯಾವುದೇ ಒಂದು ಹುಡುಗ ಹುಡುಗಿ ಯಾವ ಥರ ನಾವು ಹುಡುಗಿ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ಆಗಲಿ ತಿಳ್ಕೊಬಂದು ವಿಚಾರ ಮಾಡೇ ಮದುವೆ ಮಾಡ್ಕೋಬೇಕು. ಮಾತ್ರ ಫಿಲ್ಮ್ ಮಾತ್ರ ನಮಗೇನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ. ಯಾಕಂದರೆ ಎಲ್ಲರೂ ಕೂಡ ಲವರ್ಸ್ ಬಂದು ನೋಡುವಂಥ ಫಿಲ್ಮು. ಸರ್ ಸರ್ ಅದು ಆಗಿತ್ತು ಸರ್. ನಾನು ಹೈಸ್ಕೂಲಲ್ಲಿ ಇರುವಲ್ಲೇ ಈ ಥರ ಆಗಿತ್ತು ಸಾಕಷ್ಟು. ಯಾಕಂದರೆ ಅದು ಫೀಲ್ ಆಗ್ತಾ ಇರೋದು ಆ ಲವ್ ಮಾಡಿದಂಥ ಹುಡುಗ ಹುಡುಗಿ ಗೊತ್ತು ಫೀಲ್ ಆಗೋದು, ಬೇರೆದವ್ರಿಗೆ ಅರ್ಥ ಆಗಲ್ಲ. ಎಲ್ಲರೂ ಕೂಡ ಲವರ್ಸ್ ಏನಿದ್ದಾರೆ ಎಲ್ಲರೂ ಬಂದು ನೋಡ್ತಕ್ಕಂಥ ಫಿಲ್ಮು. ಸರ್ ಮದುವೆ ಆಗಿದೆ ಸರ್. ನಾನು ಲವ್ ಮತ್ತು ಅರೇಂಜ್ ಮ್ಯಾರೇಜ್ ಎರಡೂ ಆಗಿದೆ ಸರ್. ನಾನು ಒಪ್ಕೊಂಡಿದ್ರೆ ತಂದೆ ತಾಯಿನೂ ಒಪ್ಕೊಂಡು ಮದುವೆ ಮಾಡಿದೆ. ಥ್ಯಾಂಕ್ ಯು ಸರ್. ಬಾಗಲಕೋಟೆ ನಮ್ಮದು ಸೂಪರಾಗಿದೆ. ಎಲ್ಲ ಫ್ರೆಂಡ್ಸ್ ಬಂದು ನೋಡ್ಬೋದು. ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು. ಸೂಪರಾಗಿದೆ. ಫ್ರೆಂಡ್ಸ್ ಮಾತ್ರ ಹೇಳಿ ಮಾಡಿಸಿದ ಮೂವಿ. ಫ್ಯಾಮಿಲಿ ಸಲ ನೋಡ್ಬೋದು, ಫ್ಯಾಮಿಲಿ ಸಲ ನೋಡ್ಬೋದು. ಚೆನ್ನಾಗಿದೆ ಮೂವಿ. ನನ್ನ ಹೆಸರು ಸೃಜನ್ ಬೆಳ್ಮಣ್ಣು ಅಂತ. ನಾನು ಥಿಯೇಟ್ರಲ್ಲಿ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಡೆಬ್ಯೂಟ್ ಮೂವಿ. ಸೊ ಡೋಂಟ್ ಫಾಲ್ ಇನ್ ಲವ್ ಅಂತ. ಸೊ ನೈಸ್ ಎಕ್ಸ್ಪೀರಿಯೆನ್ಸ್ ಇತ್ತು ನಮ್ಮದೆಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ತುಂಬ ಖುಷಿಯಾಯಿತು ಮೂವಿ ನೋಡಿ. ಆ್ಯಂಡ್ ಸಾಂಗ್ಸು ಆ್ಯಂಡ್ ಎಂಡಿಂಗು ಎಂಟ್ರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಪ್ಲೀಸ್ ದಯವಿಟ್ಟು ಬಂದು ನೋಡಿ, ನಮ್ಮನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹಿಸಿ, ಎಲ್ಲರಿಗೂ ಒಂದು ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು ಮೂವಿ. ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ನಾವೆಲ್ಲ ಇದನ್ನು 2 ವರ್ಷದ ಹಿಂದೆ ಒಂದು ಸಣ್ಣ ತಂಡವಾಗಿ ಮಾಡಿದ ಮೂವಿ. ನಂದು ಮೊದಲನೇ ಮೂವಿ ಕೂಡ. ಸೊ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಬರೋದು ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಫಾರ್ ಲಾಟ್ ಆಫ್ ಪೀಪಲ್. ಸೊ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿದೆ, ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ. ಪ್ಲೀಸ್ ವರ್ಡ್ನ ಹರಡಿ. ಈ ಥರ ಇಷ್ಕ್ ಡೋಂಟ್ ಫಾಲ್ ಇನ್ ಲವ್ ಮೂವಿ ಬಂದು ನೋಡೋಕ್ಕೆ ಥಿಯೇಟರ್ಸಲ್ಲಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಮಾತ್ರ ಸೂಪರ್ ಆಗಿದೆ. ಇಂಟ್ರೆಸ್ಟಿಂಗು ನೋಡೋಕೆ ಭಾಳ ಖುಷಿ ಆಯಿತು. ಅಣ್ಣ ಮಾತೇ ಬರ್ತಿಲ್ಲ, ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಬೇಕು. ಸಖತ್ತಾಗಿದೆ ಅಣ್ಣ, ಚೆನ್ನಾಗಿತ್ತು. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಇನ್ನಲ್ಲ ಸಖತ್ತಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಸೂಪರ್ ಆಗಿದೆ. ತುಂಬ ಇಷ್ಟ ಆಯಿತು ಮೂವಿ. ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ನಾವೆಲ್ಲ ಇದನ್ನು 2 ವರ್ಷದ ಹಿಂದೆ ಒಂದು ಸಣ್ಣ ತಂಡವಾಗಿ ಮಾಡಿದ ಮೂವಿ. ನಂದು ಮೊದಲನೇ ಮೂವಿ ಕೂಡ. ಸೊ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಬರೋದು ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಫಾರ್ ಲಾಟ್ ಆಫ್ ಪೀಪಲ್. ಸೊ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿದೆ, ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ. ಪ್ಲೀಸ್ ವರ್ಡ್ನ ಹರಡಿ. ಈ ಥರ ಇಷ್ಕ್ ಡೋಂಟ್ ಫಾಲ್ ಇನ್ ಲವ್ ಮೂವಿ ಬಂದು ನೋಡೋಕ್ಕೆ ಥಿಯೇಟರ್ಸಲ್ಲಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ಇಷ್ಕ್ ಮೂವಿಯ ಹೀರೋಗೆ ಆ್ಯಕ್ಟ್ ಮಾಡ್ತಿದ್ದೀನಿ. ಸೊ ಸಿನಿಮಾ ಜನ ಎಲ್ಲ ನೋಡ್ತಿದ್ದಾರೆ. ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸೊ ಎಲ್ಲ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಸ್ಮಾರ್ಟ್ ಸ್ಟೋರಿ. ಎಲ್ಲರೂ ಈಜ್ಗೆಲ್ಲ ಇಷ್ಟ ಆಗೋ ಅಂಥ ಕಥೆ ಇದು. ಸಿನಿಮಾ ಹೆಸರು ಇಷ್ಕ್ ಅಂತ ಇದೆ. ಹಾಂ, ಡೋಂಟ್ ಫಾಲ್ ಇನ್ ಲವ್. ಅದೇ ಸರ್, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ಗೆ ತುಂಬ ಟ್ರೆಂಡಿಂಗ್ ಆಗಿರೋ ಸ್ಟೋರಿ ಮಾಡಿದ್ದೀವಿ ನಾವು. ನಿಮ್ಮ ರಿಯಲ್ ಲೈಫಲ್ಲಿ ನೀವು ಯಾರಿಗೂ ಲವ್ ಮಾಡಿ? ಇಲ್ಲ ಸರ್. ಓಕೆ ಸರ್. ಹೀರೋಯಿನ್ ಯಾಕೆ ಬಂದಿಲ್ಲ? ಹೀರೋಯಿನೋ ಅವ್ರು ಬೇರೆ ಏನೋ ಪ್ರಾಜೆಕ್ಟ್ ಇತ್ತು ಅಂತೇನೋ ಹೇಳ್ತಿದ್ರು. ಮೇ ಬಿ ಕನ್ಫರ್ಮ್ ಮಾಡ್ಬೇಕು ಸರ್. ಸರ್, ಇವಾಗ ಇಶ್ಯೂ ಆಗ್ತಾರೆ ನಿಮಗೆ ಗೊತ್ತಿಲ್ಲ. ಅಂದರೆ ಒಬ್ಬರು ಫ್ಯಾನ್ಸು ನಮ್ಮ ಬಾಸ್ ಒಳಗಡೆ ಇದ್ದಾರೆ, ಯಾವುದೂ ಸಿನಿಮಾ ನೋಡೋಲ್ಲ, ಬೇರೆ ಭಾಷೆ ಅಂದರೆ ನಮ್ಮ ಕನ್ನಡ ಸಿನಿಮಾನೇ ನಾವು ನೋಡೋಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ನಿಮ್ಮ ಯಾಕಂದರೆ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ದೀವಿ, ಜನಗಳು ಬಂದು ನೋಡಿದ್ದಾರೆ, ರೆಸ್ಪಾನ್ಸು ಚೆನ್ನಾಗಿದೆ. ಅವ್ರ ಫ್ಯಾನ್ಸಿಗೆ ನೀವೇನು ಹೇಳಿ? ದರ್ಶನ್ ಸರ್ ಫ್ಯಾನ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರೂ ಕನ್ನಡ ಸಿನಿಮಾ ಬಂದು ನೋಡಿ. ನಾವು ಕನ್ನಡಿಗರೇ, ದಯವಿಟ್ಟು ಎಲ್ಲ ನೋಡಿದ್ರೆ ಕನ್ನಡ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಸೊ ಮೂವಿ ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವೆನ್ ದೇರ್ ಆರ್ ನೋ ಎಸ್ಟಾಬ್ಲಿಷ್ಡ್ ಹೀರೋಸ್ ಆ್ಯಂಡ್ ಹೀರೋಯಿನ್
ಆದರೂ ಮೂವಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಇಟ್ಸ್ ಎನ್ ಇಂಡಿವಿಜುವಲ್ ಫಿಲ್ಮ್. ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಇಟ್ಸ್ ವೆರಿ ರಿಲೇಟಬಲ್ ಟು ದಿಸ್ ಜನ್ರೇಷನ್ ಅಂತ ಅನಿಸುತ್ತೆ, ವೇರ್ ಎಲ್ಲರಿಗೂ ಲವ್ ಮೇಲೆ ಮದುವೆ ಮೇಲೆಲ್ಲ ಭರವಸೆ ಹೋಗ್ತಾ ಇದೆ. ಸೊ ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ವಾಚ್ ದಿಸ್ ಮೂವಿ ಆ್ಯಂಡ್ ನಿಮಗೆ ಖುಷಿ ಆಗುತ್ತೆ. ಯುಲ್ ಆಲ್ಸೋ ಗೆಟ್ ಸಮ್ ಸ್ಮಾಲ್ ಲೆಸನ್ ಫ್ರಮ್ ಇಟ್ ಆಸ್ ವೆಲ್. ಐ ಡೆಫಿನೆಟ್ಲಿ ರೆಕಮೆಂಡ್ ಯು ವಾಚ್ ದಿಸ್ ಮೂವಿ. ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸು, ಹೀರೋಯಿನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ವುಡ್ ಡೆಫಿನೆಟ್ಲಿ ಸೇ ಸ್ಮಾಲ್ ಸ್ಕ್ರೀನ್ ಬಂದಿರೋ ಮೂವಿ ಶುಡ್ ತುಂಬ ಜನ ನೋಡಬೇಕು ಅದನ್ನು. ಬಂದುಬಿಟ್ಟು ಬ್ರಿಂಗ್ ಯರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಡೆಫಿನೆಟ್ಲಿ ಯು ಶುಡ್ ವಾಚ್ ದಿಸ್. ಹೈಲಿ ರೆಕಮೆಂಡೆಡ್. ಅದೇ ನಾನು ಹೇಳಿದಾಗೆ ಈ ಜನ್ರೇಷನಲ್ಲಿ ತುಂಬ ಈ ಕಾನ್ಸೆಪ್ಟ್ ಲವ್ ಮತ್ತು ಮ್ಯಾರೇಜ್ ಮೇಲೆ ಎಲ್ಲರಿಗೂ ಒಂಥರ ಜಿಗುಪ್ಸೆ ಬರ್ತಾ ಇದೆ ಬಿಕಾಸ್ ಆಫ್ ದ ರಿವೋರ್ಸು, ಬ್ರೇಕಪ್ಪು ಅಂದ್ಕೊಂಡು ಕಮಿಟ್ಮೆಂಟ್ ಇಲ್ಲ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ವೇ ಟು ಶೋ ಪೀಪಲ್ ದ್ಯಾಟ್ ಇಟ್ಸ್ ಅಪಾರ್ಟ್ ಫ್ರಮ್ ದ್ಯಾಟ್ ಇದೆ, ಇನ್ನು ಇಟ್ಸ್ ನಾಟ್ ಕಂಪ್ಲೀಟ್ಲಿ ಡೆಡ್. ದ ಕಾನ್ಸೆಪ್ಟ್ ಇಸ್ ಸ್ಟಿಲ್ ಅಲೈವ್. ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ರೈಟ್ ಪರ್ಸನ್. ಸೊ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಕೋರ್ಸ್ ದ ಹೀರೋ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಹೀರೋಯಿನ್ ಎಲ್ಲ ತುಂಬ ಗುಡ್ ರೋಲ್ ಮಾಡಿದ್ದಾರೆ. ಸ್ಟೋರಿ ಲೈನು ಚೆನ್ನಾಗಿದೆ. ಸೊ ಸಮಥಿಂಗ್ ದಟ್ ನಾರ್ಮಲಿ ವುಡ್ ಕಮ್ ಇನ್ ಅ ಬಿಗ್ ಸ್ಕ್ರೀನ್. ಓನ್ಲಿ ಥಿಂಗ್ ಇಸ್ ದಟ್ ಪೀಪಲ್ ಹಿಯರ್ ಆರ್ ನ್ಯೂ ಕ್ಯಾರೆಕ್ಟರ್ಸ್, ನ್ಯೂ ಪೀಪಲ್ ಟು ದ ಇಂಡಸ್ಟ್ರಿ. ಸೊ ಐ ಡೆಫಿನೆಟ್ಲಿ ಸೇ ಶೋ. ಥ್ಯಾಂಕ್ ಯು ಸೊ ಮಚ್. ಸರ್, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಹೌದು, ಮಾಡಿರೋ ಡೈರೆಕ್ಟ್ರು ಹೇಗೆ ಅನಿಸ್ತಿದೆ? ಫಸ್ಟ್ ಹೇಗೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿದೆ. ಈಗ ಫಸ್ಟ್ ಟೈಮ್ ನೋಡಿದವರೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸೊ ನಮಗೂ ತುಂಬ ಖುಷಿ ಇದೆ. ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೂ ಕಾನ್ಫಿಡೆನ್ಸ್ ಇದೆ. ಸೊ ಜನ ನೋಡಿ ಅವ್ರಿಗಿಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಇದನ್ನು ನೋಡಬೇಕು ಅಂತ ಕೇಳ್ಕೊತೀನಿ. ಸರ್, ಟೈಟಲ್ ಕ್ರಶ್ ಯಾಕೆ? ಇಷ್ಕ್ ಸರ್, ಇಷ್ಕ್ ಅಂತ ಯಾಕೆ? ಇಷ್ಕಂತ ಒಂದು ಕ್ಯಾಚಿ ಟೈಟ್ಲು ಅಂತ ಒಂದು. ಇನ್ನೊಂದು ಬಂದು ಮೂವಿ ಮೇನ್ ಕಾನ್ಸೆಪ್ಟ್ ಬಂದರೆ ಇದು ಲವ್ ಮೇಲೆ, ಲವ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ ಅಂದರೆ ಏನು, ಈ ಜನ್ರೇಷನ್ಗೆ ಅದು ಹೆಂಗೆ ಅಡಾಪ್ಟ್ ಆಗುತ್ತೆ, ಪ್ಲಸ್ ಮ್ಯಾರೇಜು, ಲವ್ ಇದೆಲ್ಲ. ಸೊ ಅದಕ್ಕೆ ಆ್ಯಪ್ಟ್ ಅನಿಸ್ತು. ಸೊ ಅದಕ್ಕೆ ಇಷ್ಕ್ ಅಂತ ಟೈಟ್ಲು. ಡೋಂಟ್ ಫಾಲ್ ಇನ್ ಲವ್. ಹಾಂ. ಯಾಕೆ ಆ ಟ್ಯಾಗ್ ಲೈನ್ ಯಾಕೆ ಅಂದರೆ ಇಷ್ಕ್ ಅಂತ ಇಟ್ಟಿದ್ರಲ್ವ, ಹಾಂ. ಪ್ರೀತಿ ಅಂತಲೇ ಇಟ್ಟಿದ್ದೀರಾ. ಹಾಂ. ಅಂದರೆ ಡೋಂಟ್ ಫಾಲ್ ಇನ್ ಲವ್ ಯಾಕೆ ಅಂತ? ಈಗ ನಮಗೆ ಆಲ್ಮೋಸ್ಟ್ ಒಂದು 25 to 30 ಏಜ್ ಇರೋರಿಗೆಲ್ಲ ಲವ್ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಆದರೂ ಈಗ ಗೊತ್ತು ನಿಮಗೆ ಪರಿಸ್ಥಿತಿ ಹೇಗಿದೆ. ಈಗ ಖರ್ಚುಗಳಾಗಿರ್ಬೋದು, ಹುಡುಗಿರು ಆಗಿರ್ಬೋದು, ಹುಡುಗಿರಿಗೆ ಮೋಸ ಮಾಡೋದು, ಹುಡುಗರಿಗೆ ಮೋಸ ಮಾಡೋದು, ಆ ಥರ ತುಂಬ ಇನ್ಸಿಡೆಂಟ್ಸ್ ಆಗ್ಬೋದು. ಆಮೇಲೆ ಡಿವೋರ್ಸಸ್ ಆಗ್ಬೋದು, ಅದೆಲ್ಲ. ಸೊ ಅದರಲ್ಲಿ ಲವ್ ಮಾಡಬೇಕು ಅನ್ಸೋದು ಡೋಂಟ್ ಫಾಲ್ ಇನ್ ಲವ್ ಅಂದ್ಕೊಂಡೆ ಬೇಡ, ನಮ್ಗೆ ಯಾಕೆ ಸುಮ್ಮನೆ ಇರೋಣಪ್ಪ, ದೂರ ಇರೋಣ ಅಂತಾರೆ ತುಂಬ ಜನ. ಆ ಥರ ಹಿಂದೆ ಇರ್ತಾರೆ. ನಾವು ಆ ಪೀರಿಯಡಲ್ಲಿ ಹಂಗೆ ಇದು ಬೇಡ, ನಮ್ಗೆ ಯಾಕಿದು, ಸುಮ್ಮನೆ ನಮ್ಮ ಪಾಡಿಗೆ ನಾವು ಸಿಂಗಲ್ ಆಗಿದ್ಬಿಡ ನಾನು ಇದರಲ್ಲಿದ್ದೀವಿ. ಸೊ ಆ ಕಾನ್ಸೆಪ್ಟ್ ಮೇಲೆ ಮೂವಿ ಇರೋದ್ರಿಂದ ಸೊ ಅದು ಆ್ಯಪ್ಟ್ ಅನಿಸ್ತು. ಎಷ್ಟು ಡೋಂಟ್ ಫಾಲ್ ಇನ್ ಲವ್ ಅಂತ. ಹಿಂದೆ ರಿಯಲ್ ಲೈಫ್ ಸ್ಟೋರಿ ಇದೆ. ರಿಯಲ್ ಲೈಫ್ ಸ್ಟೋರಿ ಅಂತೇನಿಲ್ಲ, ಬಟ್ ಕೆಲವು ಇನ್ಸಿಡೆಂಟ್ಸು ತುಂಬ ಇನ್ಸ್ಪೈರ್ ಆಗಿ ಅದು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ಪ್ಲೇಲಿ. ಸೊ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ? ಪ್ರೇಕ್ಷಕರಿಗೆ ಡೆಫಿನೆಟ್ಲಿ ತುಂಬ ಒಳ್ಳೆ ಸಿನಿಮಾ ಅಂತ ನಾವು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.